ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತಂದರೆ ನೀವೆಲ್ಲ ನೋಡ್ತಿರೋರು ತುಂಬ ಶಾಕ್ ಆಗ್ತೀರಾ. ಯಾಕೆ ಅಂತಂದರೆ ಸಂತೆಗೆ ಬಂದಿದ್ದೀನಿ. ಯಾವ ಸಂತೆ? ಮಕ್ಕಳ ಸಂತೆಗೆ ಬಂದಿದ್ದೀನಿ. ಈ ಮಕ್ಕಳ ಸಂತೆನ ನಾವು ನಮ್ಮ ಸ್ಕೂಲು ಅಂದರೆ ನಾನು ಓದಿದಂಥ ಸ್ಕೂಲು 1ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಓದಿರುವಂತಹ ನಮ್ಮ ಮಡೇನಹಳ್ಳಿ ಸ್ಕೂಲಲ್ಲಿ ಇವತ್ತು ಮಕ್ಕಳ ಸಂತೆನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ಮಕ್ಕಳು ಡಿಫ್ರೆಂಟ್ ಆಗಿರುವಂತಹ ಸೊಪ್ಪುಗಳು, ತರಕಾರಿಗಳು ಇವನ್ನೆಲ್ಲ ತಗೊಬಂದು ವ್ಯಾಪಾರ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂತಂದರೆ ನಾವು ಸ್ಕೂಲಲ್ಲಿ ಓದ್ತಾ ಇರುವಂಥ ಟೈಮಲ್ಲಿ ನಮ್ಗೆ ಯಾವುದೇ ಥರದಂತಹ ಈ ಥರ ಅವೇರ್ನೆಸ್ಗಳು ನಮಗೆ ಗೊತ್ತಿರಲಿಲ್ಲ. ಈ ಥರ ಮಾಡಬೇಕು ಅನ್ನೋದು ಒಂದು ಗೊತ್ತಿರಲಿಲ್ಲ. ಬಟ್ ಇವಾಗಿನ ಜನ್ರೇಷನಲ್ಲಿ ಏನಪ್ಪ ಆಗೈತೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಎಲ್ಲ ತುಂಬ ಅಪ್ಡೇಟ್ ಆಗೈತೆ. ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ, ಆನ್ಲೈನಲ್ಲಿ ತೊಗೊಂಬರ್ತಾರೆ. ಬಟ್ ಇವಾಗಿನ ಮಕ್ಳುಗಳಿಗೆ ಈ ಯಾವ ಥರ ಇರುತ್ತೆ, ಈ ಥರ ಯಾವ್ದು ತರಬಹುದಾ, ಈ ಥರ ನಾವು ಬಿಸ್ನೆಸ್ ಮಾಡ್ಬೋದಾ, ಒಂದು ಮೆಂಟಾಲಿಟಿನ ನಮ್ಮಲ್ಲಿ ಹುಟ್ಟಾಕೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಹಾಗೆ ಏನಕ್ಕಪ್ಪ ಈ ಕಾರ್ಯಕ್ರಮದ ಉದ್ದೇಶ ಅಂತಂದರೆ ಮಕ್ಕಳು ಗಣಿತದಲ್ಲಿ ಬರೀ ಗಣಿತ ಬರೀತಾರೆ, ಓದ್ತಾರೆ, ಇದು ಮಾತ್ರ ಆಗುತ್ತೆ. ಬಟ್ ಆದರೆ ಅವರು ಪ್ರಾಕ್ಟಿಕಲಾಗಿ ಅಂದರೆ ಅದು ನೋಡಿ ಮಾಡಿ ತಿಳ್ಕೊಬೇಕು ಅಂತಂದರೆ ಈ ಥರ ವ್ಯಾಪಾರಗಳನ್ನ ಮಾಡೋದು ಏನಾಗುತ್ತೆ, ಅವರಿಗೆ ಗ್ರಾಮ್ ಎಷ್ಟು, ಕೆ ಜಿ ಎಷ್ಟು ಅಂತ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಹಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿ ಈ ಕಾರ್ಯಕ್ರಮನ ಆಯೋಜಿಸಿರೋರಿಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾವು ಮತ್ತು ನಮ್ಮ ಮನೆಯಿಂದ ಎಲ್ಲ ಹೋಗಿದ್ವಿ. ನಮ್ಮ ಹುಡುಗರು ಕೂಡ ಅದೇ ಸ್ಕೂಲಲ್ಲಿ ಓದ್ತಾಯಿದ್ರು. ನಮ್ಮ ಊರಿನ ಹುಡುಗರುಗಳಿಗೂ ತುಂಬ ಧನ್ಯವಾದಗಳು ಅವರಿಗೆ. ಏನಕ್ಕಪ್ಪ ಅಂತಂದರೆ ಈ ಥರ ಒಂದು ಏನಾದರೂ ಹೊಸ್ದಾಗಿ ಮಾಡಬಹುದು ಅನ್ನೋದಕ್ಕೆ ಆ ಹುಡುಗರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರು ಒಳ್ಳೆ ಸ್ಮೈಲಿಂದ ಈ ಕಾರ್ಯಕ್ರಮನ ನಡೆಸ್ತಾಯಿದ್ರು. ನಾವು ಕೂಡ ಹೋಗಿ ನಮ್ಗೆ ಏನೇನು ಬೇಕಾಗಿರೋದು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಆಮೇಲೆ ಮೊಟ್ಟೆಗಳಾಗಿರ್ಬೋದು, ಟೊಮೊಟೊನು, ಈ ಎಕ್ಸ್ಟ್ರಾ ಜೊತೆಗೆ ಪಾನಿಪುರಿ ಹುಡುಗರು ಪಾನಿಪುರಿಗಳನ್ನ ಮಾಡ್ತಾಯಿದ್ರು. ಹಾಗೆ ಬಿಸ್ಕೆಟು, ತರಕಾರಿಗಳು ಇವೆಲ್ಲ ಜೊತೆಗೆ ಎಲ್ಲ ತುಂಬ ಖುಷಿಯಿಂದ ವ್ಯಾಪಾರನ ಮಾಡ್ತಾಯಿದ್ರು. ಇದೆಲ್ಲ ನೋಡಿ ನಮಗೆ ತುಂಬ ಖುಷಿ ಆಯಿತು. ಹಾಗೆ ಚೆನ್ನಾಗಿ ವ್ಯಾಪಾರ ಕೂಡ ಆಗ್ತಾಯಿತ್ತು. ಆ ಖುಷಿನ ಮಕ್ಕಳಲ್ಲಿ ನೋಡೋದಕ್ಕೆ ನಮಗೆ ತುಂಬ ಇನ್ನೂ ಖುಷಿ ಆಗ್ತಾಯಿತ್ತು. ಒಂದೇನೋ ಅವರಲ್ಲಿ ಉತ್ಸಾಹ, ಹುಮ್ಮಸ್ಸು, ಏನೋ ಒಂದು ಮಾಡ್ತಾಯಿದ್ದೀವಿ, ಏನೋ ಒಂದು ಕಲಿತಾಯಿದ್ದೀವಿ ಅಂತೇಳಿ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವ್ರಿಗೆ ಏನೇನು ಇಷ್ಟವಾಗಿರುವಂತಹ ತಿಂಡಿ ತಿನಿಸುಗಳಾಗಿರುವಂತಹ ಪಾನಿಪುರಿ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಹಣ್ಣುಗಳಾಗಿರಬಹುದು, ಇದನ್ನೆಲ್ಲ ತಿಂತ ಅವರು ಕೂಡ ಪ್ರೋತ್ಸಾಹ ಮಾಡಿದ್ರು. ಅವ್ರ ಜೂನಿಯರ್ಸ್ಗಳಿಗೆ ಅವರು ಕೂಡ ಪ್ರೋತ್ಸಾಹ ಮಾಡಿ ಖುಷಿಯಿಂದ ತಿಂದು ಎಂಜಾಯ್ ಮಾಡಿದ್ರು. ಈ ನಡುವೆ ನಮ್ಮ ಊರಿನ ಜನರಾಗಿರುವಂತಹ ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರುವಂತಹ ನಮ್ಮ ಸಿಸ್ಟರ್ ಕೂಡ ಅವರು ಬಂದಿದ್ದರು. ಅವರು ತರಕಾರಿಗಳನ್ನೆಲ್ಲ ಬೈ ಮಾಡಿದ್ರು. ಅವರು ಖುಷಿಯಿಂದ ಸಂತೆಯಲ್ಲಿ ಎಲ್ಲಿ ಸಿಗುತ್ತೆ ಈ ಥರ ಕಡಿಮೆ ರೇಟ್ಗೆ ಅಂತ ಅವರು ಖುಷಿಯಿಂದ ಎಲ್ಲ ಬೈ ಮಾಡಿದ್ರು. ಹಾಗೆ ಸ್ವಲ್ಪ ಜನ ಹುಡುಗರು ಕೂಡ ತಂದಿರೋ ತಿಂಡಿನ ಅವರೇ ತಿನ್ಕೋತಾ ಇದ್ರು, ಯಾರೋ ತೊಗೊಂಡಿಲ್ಲ ಅಂತ. ಹಾಗೆ ನಮ್ಮ ಹುಡುಗ ಕೂಡ ಬಂದಿದ್ದ, ಅವನು ಕೂಡ ಪಾನಿಪುರಿ ತಿಂದ್ಕೊಂಡು ಒಳ್ಳೆ ಮಜಾ ಮಾಡ್ದ. ಇಷ್ಟ ಆಯಿತು ಅವನಿಗೂ ಡಿಫ್ರೆಂಟ್ ಆಗಿರೋದನ್ನ ತಿಂದು. ಹಾಗೆ ನಮ್ಮ ಬ್ರದರ್ಸು ಸಿಸ್ಟರ್ಸು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿದರು. ಎಲ್ಲರೂ ಕರಿ ಎಲ್ಲ ಬನ್ನಿ ನಮ್ಮ ಜನ ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಮಾತ್ರ ಪಾನಿಪುರಿ ಅಂದ್ರೆ ಮಾತ್ರ ಪಾನಿಪುರಿ ಮುಂದೆನೇ ಇರ್ತಾರೆ. ಪ್ರತಿಯೊಬ್ಬರು ಇಷ್ಟಪಡುವಂಥ ಒಂದು ಒಳ್ಳೆ ತಿನಿಸು ಅಂತಂದರೆ ಅದು ಪಾನಿಪುರಿ ಆಗಿರುತ್ತೆ. ಹಾಗೆ ಸ್ವಲ್ಪ ಜನ ಚಿರುಮುರಿ ಮಾಡಿದರು. ಆ ಚಿರುಮುರಿ ಹತ್ರ ಜನ ಹುಡುಗರುಗಳು ನಿಂತಿದ್ರು. ಎಲ್ಲರಿಗೂ ಏನೇನು ಇಷ್ಟ ಯಾವ್ದಾಗಿದೆ ಅದೆಲ್ಲನೂ ತಿಂದರು ಅವರು ಕೂಡ. ಹಾಗೆ ಈ ಒಂದು ಫಂಕ್ಷನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದರು, ಇಷ್ಟಪಟ್ಟರು, ಎಲ್ಲ ಖುಷಿಯಿಂದ ಹೋದರು. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.